ಪೋಷಕರು ತಂದು ಪತ್ರ ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲಿ ಹೇಳ್ಕೊಡ್ತಾ ಇಲ್ಲ ಅಂತ. ಏನಮ್ಮ ಇದು ವಿಷಯ? ಟ್ರೈನಿಂಗ್ ಎಲ್ಲ ಟೀಚರ್ಸ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಟಿ ಸಿ ಕಷ್ಟ, ವರ್ಷಕ್ಕೆ ಒಬ್ಬೊಬ್ಬರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲ, ಬಟ್ ನಾವೀಗ ಇಷ್ಟೆಲ್ಲ KPS ಶಾಲೆ ಮಾಡಿ ಇಂಗ್ಲೀಷಲ್ಲಿ ನಾವು ಪಾಠ ಮಾಡಲಿಲ್ಲ ಅಂದ್ರೆ ಹೇಗಾಗುತ್ತೆ? ಗೆಸ್ಟ್ ಫ್ಯಾಕಲ್ಟಿ ತೊಗೊಂಡಿರ್ಬೇಕಲ್ಲ. ಸರಿ, ಗೆಸ್ಟ್ ಅಲ್ಲಿ ಇಂಗ್ಲೀಷಲ್ಲಿ ಯಾರು ತಗೋಬೋದಿತ್ತಲ್ಲ, ಕ್ವಾಲಿಫಿಕೇಶನ್ ಇರೋರು? ಅವ್ರಿಗೆ ವರ್ಷಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕ್ಲಾಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಅವರು ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಕೊಡೋದು ಬೇಡಮ್ಮ, ಗೆಸ್ಟ್ ಫ್ಯಾಕಲ್ಟಿ ಆದರೂ ತಗೋಬೇಕಲ್ಲ. ತಗೊಂಡಿದೆ ಗೆಸ್ಟ್ ವೇಕೆನ್ಸಿ ಇರೋದಕ್ಕೆ ಗೆಸ್ಟೇ ತಗೊಂಡಿದೆ. ಮತ್ತೆ GPT ಟೀಚರ್ಸು ಇದ್ದಾರೆ ಸರ್, ಗ್ರಾಜುಯೇಟ್ ಟ್ರೈನರ್ ಟೀಚರ್ಸು 3 ಜನ ಇದ್ದಾರೆ, ಮಾಡ್ತಾ ಇದ್ದಾರೆ. ಒಬ್ರದ್ದು ಅಂದ್ರೆ ಒಬ್ರು ಅವ್ರಿಗೆ ನಾಟ್ ಏಬಲ್ ಟು ಸ್ಪೀಕ್ ಕನ್ನಡ, ಸರಿ ಇಂಗ್ಲೀಷ್ ಮಾತ್ರ ಸ್ವಲ್ಪ ಕಷ್ಟ. ಮತ್ತೆ ಚೇಂಜ್ ಮಾಡ್ಕೋಬೇಕಲ್ಲ ನಾವು. ಈಗ ಮಕ್ಕಳಿಗೆ ಈಗ ನಾವು ಈಗ ನೋಡಿ, ಇಡೀ ರಾಜ್ಯದಲ್ಲಿ ಈಗ ಇದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಸುಮಾರು 2,500 ಕೋಟಿ ತಂದು ಸ್ಟ್ರೆಂತ್ ಕೇಳಿದಾಗ ಈಗ PUC ಸ್ಟಾರ್ಟ್ ಮಾಡಿಲ್ಲ, ಇನ್ನ 28 ಜನ ಫಸ್ಟ್ PUC ಸೆಕೆಂಡ್ PUC ಸೇರಿ. ಯಾರಪ್ಪ PUC ಇಲ್ಲಿ? ಸೆಕೆಂಡ್ PU ಇವತ್ತಿಂದ. ಓಕೆ, ಇವತ್ತಿನ ಸರಿಯಾದ ರೀತಿಯಲ್ಲಿ ನಡಿಬೇಕಾಗಿದ್ದು ಬಹಳ ಮುಖ್ಯ. ಈಗ ಬಿಲ್ಡಿಂಗ್ ಕಟ್ಟೋದು ಮತ್ತೊಂದು ಕಟ್ಟಿದ್ರಿಂದ ಪ್ರಯೋಜನ ಆಗಲ್ಲ. ಈಗ BUರೇ ಇದು ಸ್ವಲ್ಪ ನೀವು ಇಂಟ್ರೆಸ್ಟ್ ತೋರ್ಕೊಂಡು ಮಾಡಬೇಕು, ಇಲ್ಲಾಂದ್ರೆ ನಾವು ಬೇರೆ ಕಡೆ KPS ಶಾಲೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಪ್ರಯೋಜನ ಏನು? ಆದರೂ ಇದೇ ಪರಿಸ್ಥಿತಿ ಆದರೆ ಪ್ರಯೋಜನ ಏನು? ಈಗ ಬೈಲಿಂಗ್ವಲ್ ಮಾಡಿರೋದು ಏನಕ್ಕಂದ್ರೆ ಎಲ್ಲರೂ ಶಾಲೆಗಳು ಮುಚ್ತಾ ಇದ್ದಾರೆ, ಊರುಗಳಲ್ಲಿ ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅದು ಪ್ರೈವೇಟ್ ಸ್ಕೂಲ್ಗೆ ಹೋಗೋ ಬದಲು ಸರ್ಕಾರದೇ ಶಾಲೆಯಲ್ಲಿ ಅವ್ರಿಗೆ ಅನುಕೂಲ ಆಗಲಿ, ನಾವು ಅದನ್ನೇ ಒಂದು ಗುಣಮಟ್ಟ ಚೇಂಜ್ ಮಾಡೋಣ, ಇಂಗ್ಲೀಷು ಮತ್ತು ಕನ್ನಡ ಎರಡೂ ಕಲಿಯೋದಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಅಂತ ಮಾಡಿರೋದು. ನಾವು ಇಲ್ಲೂ ಫೇಲ್ ಆದರೆ ಏನು ಮಾಡೋದು? ಅಲ್ಲಲ್ಲ, ಇವಾಗ ಇಲ್ಲಿ ಹ್ಯಾಂಡಿಕ್ಯಾಪ್ ಇದೆಯಲ್ಲ, ಟೀಚಿಂಗ್ ಸರಿಯಾಗಿ ಆಗ್ತಾ ಇಲ್ವಲ್ಲ. ಅಲ್ಲ, ಅದನ್ನು ಚೇಂಜ್ ಮಾಡ್ತೀರಾ ಇಲ್ಲ ಅಡಿಷನಲ್ ಈ ಥರ ಸಮಸ್ಯೆ ಹೇಳಿ. ಈಗ ಯಾಕಂದ್ರೆ ಮಕ್ಕಳಿಗೆ ಇಂಗ್ಲೀಷ್ ಸರಿಯಾಗಿ ಹೇಳ್ಕೊಡ್ಲಿ ಅಂದ್ರೆ ಪ್ರಯೋಜನ ಏನು? ಇದನ್ನ ನಾವು ಹೆಂಗೆ ಪ್ರಮೋಟ್ ಮಾಡೋದು? ಈಗ ನಾನು ಹೇಳುವಂಥದ್ದು, ಈಗ ಎಷ್ಟು ಜನ ಸ್ಟಾಫ್ ಇದ್ದೀರಮ್ಮ ಇಲ್ಲಿ? ಹೇಳಲ್ಲ. ಇಲ್ಲಿ ಶಾಲಾ ಆವರಣದಲ್ಲಿ ನೀವು ಇಂಗ್ಲೀಷ್ನ ಮಾತಾಡುವಂಥದ್ದು ಅಭ್ಯಾಸ ಮಾಡಿ. ನೀವು ಮಾತಾಡ್ಕೊಳ್ಳಿ, ಸ್ಟಾಫ್ ನಿಮ್ಮ ಮಧ್ಯೆ ಯು ಸ್ಪೀಕ್ ಇಂಗ್ಲೀಷ್ ಅಮಂಗ್ಸ್ಟ್ ಯುವರ್ ಸೆಲ್ಸ್. ದೆನ್ ಯು ಕ್ಯಾನ್ ಇನ್ಸಿಸ್ಟ್ ಆನ್ ದ ಸ್ಟೂಡೆಂಟ್ಸ್ ಟು ಸ್ಪೀಕ್ ಇಂಗ್ಲೀಷ್. ನೀವು ಅದನ್ನು ನೀವು ಮಾಡಲಿಲ್ಲ ಅಂದರೆ ಮಕ್ಕಳು ಭಾಷೆಯನ್ನು ಮಾತಾಡಿದಾಗ ಮಾತ್ರ ಕಲಿತಾರೆ. ಪ್ರಯೋಜನ ಹೆಸರಿಗೆ ಇಂಗ್ಲೀಷ್ ಮೀಡಿಯಂ ಅಂತಿದ್ದು ಮಕ್ಕಳಿಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಆ ಒಂದು ಆತ್ಮಸ್ಥೈರ್ಯ ಇಲ್ಲದಿದ್ರೆ ನಾವು ಹೆಂಗೆ ಮಕ್ಕಳಿಗೆ ನಾವು ಇಲ್ಲಿ ಆಕರ್ಷಣೆ ಮಾಡುವಂಥದ್ದು, ಬಡವರಿಗೆ ಹೆಂಗೆ ನಾವು ಒಳ್ಳೆ ಶಿಕ್ಷಣ ಕೊಡುವಂಥದ್ದು? ಇದು ಬಹಳ ಮುಖ್ಯವಾದಂಥ ವಿಚಾರ ಮಕ್ಕಳಿಗೆ ಹೇಳುವಂಥದ್ದು. ಓಕೆ, ಕನ್ನಡದಲ್ಲಿ ಹೇಳ, ಇಂಗ್ಲೀಷಲ್ಲಿ ಹೇಳ.